ನಮ್ ತೋಟದಲ್ಲಿ ನುಸಿ ಯಾವ ಲೆವೆಲ್ ಇತ್ತು ಅಂತಂದ್ರೆ ಹೂವ ಕೀಳ್ತಾ ಇದ್ರೆ ಕೈ ಮೇಲೆಲ್ಲ ಹರ್ಕೊಂಡು ಹೋಗ್ತಾ ಇತ್ತು ನುಸಿ. 4 ಸಲ ಮೆಡಿಸಿನ್ ಸ್ಪ್ರೈ ಮಾಡಿದ್ರು ಕೂಡ ನುಸಿ ಮಾತ್ರ ಗಿಡದಿಂದ ಹೋಗೇ ಇರ್ಲಿಲ್ಲ. ಬೇಸಿಗೆನಲ್ಲಿ 10-20 ರೂಪಾಯಿ ಹೋಗ್ತಾ ಇದ್ದ ರೋಸ್ ಸಡನ್ ಆಗಿ 200 ರೂಪಾಯಿ ಹೋಗ್ತಾ ಇದೆ ಇವಾಗ. ಬಟ್ ಇದೇ ಟೈಮ್ ಅಲ್ಲಿ ನುಸಿ ಇರೋ ಕಾರಣ ಹೂವ ಚೆನ್ನಾಗೇ ಬರ್ತಾ ಇಲ್ಲ ಗಿಡದಲ್ಲಿ. ಸೊ ಕಂಪ್ಲೀಟ್ ಆಗಿ ಗಿಡನೇ ಕವರ್ ಆಗಿತ್ತು ನುಸಿಯಿಂದ. ಹಾಗೆ ಹೊಸದಾಗಿ ಬರ್ತಾ ಇರೋ ಚಿಗುರ್ಗೂ ಕೂಡ ಎಫೆಕ್ಟ್ ಆಗ್ತಾ ಇತ್ತು ಇದರಿಂದ. ಇವಾಗ ಇದೇ ರೋಸ್ ಗಿಡದಿಂದ ನುಸಿನ ಕಂಪ್ಲೀಟ್ ಆಗಿ ಹೇಗೆ ಹೋಗಿಸ್ತೀವಿ ಅಂತ, ಅದೇ ರೀತಿ ಯಾವ ಮೆಡಿಸಿನ್ ಸ್ಪ್ರೈ ಮಾಡ್ತಾ ಇದೀವಿ ಕಂಟ್ರೋಲ್ ಮಾಡಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಮ್ ತೋಟದಲ್ಲಿ ರೋಸ್ ಗಿಡನ ನೆಟ್ಟು 1 ವರ್ಷ ಆಗಿ ಟೋಟಲ್ ಆಗಿ 1200 ನಾರ ಹಾಕಿದೀವಿ. 1 ವರ್ಷದಿಂದ ನಾವು ನುಸಿ ನೋಡೇ ಇಲ್ಲ ತೋಟದಲ್ಲಿ. ಆದ್ರೆ ರೀಸೆಂಟ್ ಆಗಿ ಅಂದ್ರೆ ಬೇಸಿಗೆ ಸ್ಟಾರ್ಟ್ ಆಗಿ 1 ತಿಂಗಳಾದ್ಮೇಲೆ ಹೂದಲ್ಲಿ ಮೊಗ್ಗಲ್ಲಿ ನುಸಿ ಕಾಣಿಸ್ಕೊಂತು. ಆ ನುಸಿನ ಕಂಟ್ರೋಲ್ ಮಾಡೋದಕ್ಕೆ ನಾವು ಹೂ ಸಮೇತ ಮೊಗ್ಗನು ಕೂಡ ಕಿತ್ಕೊಂಡೋಗಿ ತಿಪ್ಪೆಯಲ್ಲಿ ಬಿಸಾಕಿದ್ವಿ. ನಂತರ 4 ಟೈಮ್ ಮೆಡಿಸಿನ್ ಸ್ಪ್ರೈ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ದಾದ್ಮೇಲೆ 90% ನುಸಿ ಕಂಟ್ರೋಲ್ ಬಂದಿತ್ತು. ಬಟ್ ನಮ್ ದುರಾದೃಷ್ಟ 1 ವಾರ ಆದ್ಮೇಲೆ ಗಿಡ ಪೂರ್ತಿ ನುಸಿ ಕವರ್ ಆಗಿತ್ತು. ಯಾವುದೇ ಹೂವ ಕಿತ್ಕೊಂಡ್ರು ಕೂಡ ಪ್ರತಿಯೊಂದು ಊದಲ್ಲೂ ಕೂಡ ನುಸಿ ಇತ್ತು. ನೀವೇ ನೋಡಿ ಯಾವ ಲೆವೆಲ್ ಗೆ ನುಸಿ ಉದುರ್ತಾ ಇದೆ ಮೊಗ್ಗಿಂದ ಅಂತ. ನಾವು ಹೂವ ಕೇಳ್ಬೇಕಾದ್ರೆ ಕೂಡ ಕೈ ಮೇಲೆ ನುಸಿ ಮಿಲೆ ಅಂತ ಓಡಾಡ್ತಾ ಇರೋದು. ಈ ಸಲ ನುಸಿನ ಕಂಪ್ಲೀಟ್ ಆಗಿ ಹೋಗ್ಸ್ಲೇಬೇಕು ಅಂತ ಸೈಡ್ ಕಟಿಂಗ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ನಾವು ರೋಸ್ ಗಿಡನ ಚಪ್ಪರದಲ್ಲಿ ಬೆಳೆದಿರೋ ಕಾರಣ ಒಂದು ಗಿಡಕ್ಕೆ 8 ರೂಪಾಯಿ ಕೇಳ್ತಾ ಇದ್ರು. ಅದು ಇದು ಅಂತ ಪಂಚಾಯತಿ ಮಾಡ್ಬಿಟ್ಟು 7 ರೂಪಾಯಿಗೆ ಫಿಕ್ಸ್ ಮಾಡ್ತಿದ್ವಿ. ಮಧ್ಯಾಹ್ನ 12 ಗಂಟೆಗೆ ಬಂದು 1 ಗಂಟೆ ಒಳಗಡೆ ಸೈಡ್ ಕಟಿಂಗ್ ಎಲ್ಲ ಹಾಕಿ ಮನೆಗೆ ಹೊರಟೋದ್ರು ಅವರು. ನಾವು ಗಿಡಕ್ಕೆ ಸೈಡ್ ಕಟಿಂಗ್ ಆಗ್ತಾರೋ ಕಾರಣ ಬಂದ್ ಇಷ್ಟೇ. ನೆಕ್ಸ್ಟ್ ಮಂತ್ ಇಂದ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಬರ್ತಾರೋ ಮಳೆಗೆ ಮತ್ತೆ ಜೋರಾಗಿ ಬೀಸೋ ಗಾಳಿಗೆ ಗಿಡ ಅಲ್ಗಾಡೆ ಬಿದ್ದೋಗ್ಬಾರ್ದು. ಇವಾಗಲೇ ಸೈಡ್ ಕಟಿಂಗ್ ಹಾಕ್ಸಿ ಬುಡಕ್ಕೆ ಆರಾಮಾಗಿ ಮಣ್ಣು ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಗಿಡಕ್ಕೆ ಸೈಡ್ ಕಟಿಂಗ್ ಹಾಕಿದೀವಿ. ನೆಕ್ಸ್ಟ್ ಡೇ ಕಂಪ್ಲೀಟ್ ಆಗಿ ಗಿಡದಿಂದ ಹೂ ಸಮೇತ ಮಗುನು ಕೂಡ ಕಿತ್ತಾಕ್ಬಿಟ್ಟು ಕೆಳಗಡೆ ಬಿಸಾಕಿದ್ರಿ. ಅಯ್ಯೋ ತಡೆ, ಇನ್ನು ಗಿಡದಲ್ಲಿ ಹೂವ ಇದೆ, ಸ್ವಲ್ಪ ಜನ ಕಿತ್ಕೊಂಡು ಮಾರ್ಕೆಟ್ ಅಲ್ಲಿ ಹಾಕಿ ಕಾಸು ಮಾಡ್ಕೊಳೋಣ, ನುಸಿ ಇದ್ರೇನಂತೆ ಮೆಡಿಸನ್ ನೋಡ್ಕೊಂಡು ಕಂಟ್ರೋಲ್ ಮಾಡೋಣ ಅಂತ ನೀವೇನಾದ್ರೂ ಯೋಚನೆ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ದಿನದಲ್ಲೇ ನುಸಿ ಗಿಡನೆಲ್ಲ ಪೂರ್ತಿ ಕವರ್ ಆಗ್ಬಿಟ್ಟು ಚಿಗುರು ಕೂಡ ಬರಕ್ಕಾಗಲ್ಲ ಗಿಡದಲ್ಲಿ, ಆ ತರ ಆಗ್ಬಿಡುತ್ತೆ. ಸೊ ಆ ಕ್ಷಣದಲ್ಲಿ ನೀವು ಕಾಸು ಮಾಡೋದ್ ನೋಡೋದ್ ಬಿಟ್ಬಿಟ್ಟು ಗಿಡ ಚೆನ್ನಾಗಿ ಬೆಳವಣಿಗೆ ಆಗೋ ತರ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇವಾಗ ನಾವು ಗಿಡದಲ್ಲಿ ಮೊಗ್ಗು ಸಮೇತ ಹೂವ ಎಲ್ಲ ಕಿತ್ತಾಕ್ತಾ ಇದೀವಿ. ಯಾವ ಗಿಡದಲ್ಲಿ ಚಿಗುರು ಚೆನ್ನಾಗಿ ಬರ್ತಾ ಇಲ್ವೋ ಆ ಗಿಡದಲ್ಲಿ ಚಿಗುರನ್ನು ಕೂಡ ಕಟ್ ಮಾಡಾಕ್ತಾ ಇದೀವಿ. ಅದೇ ಜಾಗದಲ್ಲಿ ಯಾವುದೇ ರೋಗ ಇಲ್ದಿರೋ ಹೊಸ ಚಿಗುರು ಬರುತ್ತೆ ಮತ್ತೆ ಗಿಡದಲ್ಲಿ. ನಾವಿವಾಗ ಕಂಪ್ಲೀಟ್ ಆಗಿ ಗಿಡದಿಂದ ಮೊಗ್ಗು ಸಮೇತ ಹೂವ ಎಲ್ಲ ಕಿತ್ತಾಕಿದೀವಿ. ಯಾವುದೇ ರೀತಿಯ ನುಸಿ ಇರೋ ಮೊಗ್ಗು ಗಿಡದಲ್ಲಿ ಇಲ್ಲ ಇವಾಗ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬಿಫೋರ್ 10 AM ಒಳಗಡೆ ಮೆಡಿಸಿನ್ ತಂದಿದ್ದಕ್ಕೆ ಸ್ಪ್ರೈ ಮಾಡ್ತೀವಿ. ಇವಾಗ ನಾವ್ ಯೂಸ್ ಮಾಡ್ತಿರೋ ಫಸ್ಟ್ ಮೆಡಿಸಿನ್ ಬಂದು ಕಿಲ್ಲರ್. ಈ ಕಿಲ್ಲರ್ ಮೆಡಿಸಿನ್ ಇಂದ ಆಗೋ ಬೆನಿಫಿಟ್ ಏನಂತಂದ್ರೆ ರೋಸ್ ಗಿಡದಲ್ಲಿ ಎಲೆ ಕೆಳಗಡೆ ಮೈಟ್ಸ್ ಅಂದ್ರೆ ನುಸಿ ಮತ್ತೆ ಸೊಳ್ಳೆಗಳೆಲ್ಲ ಹೊತ್ಕೊಂಡಿರುತ್ತೆ, ಅವುಗಳು ಬೇಗ ಸಾಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೆಡಿಸಿನ್ ನಾವ್ ಯೂಸ್ ಮಾಡ್ತಾ ಇರೋದು ಬಂದು ಜಿಮ್ ಗೋ. ಸೊ ಇದರಿಂದ ಆಗೋ ಬೆನಿಫಿಟ್ ಏನಂತಂದ್ರೆ ಗಿಡ ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಗಿಡದಲ್ಲಿ ನ್ಯೂಟ್ರಿಷನ್ ಸಮವಾಗಿ ಹೋಗೋ ತರ ಮಾಡುತ್ತೆ, ಬರ್ತಾರ ರೋಗನ ಕಂಟ್ರೋಲ್ ಮಾಡೋದಕ್ಕೆ ಶಕ್ತಿ ಕೊಡುತ್ತೆ, ಜೊತೆಗೆ ಗಿಡದಲ್ಲಿ ಹೊಸ ಬೇರು ಬೆಳವಣಿಗೆ ಆಗೋದಕ್ಕೆ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಯೂಸ್ ಮಾಡ್ತಾರೋ ಮೆಡಿಸಿನ್ ಬಂದು ವೇಜಿ ಮ್ಯಾಕ್ಸ್. ಇದರಿಂದ ಆಗೋ ಬೆನಿಫಿಟ್ ಏನಂತಂದ್ರೆ ಗಿಡದಲ್ಲಿ ಜಾಸ್ತಿ ಮಟ್ಟದಲ್ಲಿ ಹೂವು ಬಿಡೋ ತರ ಮಾಡುತ್ತೆ, ಮತ್ತೆ ಬರ್ತಾ ಇರೋ ಬ್ಯಾಕ್ಟೀರಿಯಾ, ಫಂಗಲ್ ಮತ್ತು ವೈರಸ್ ಗೆ ಡಿಫೆನ್ಸ್ ಆಗಿ ಕೆಲಸ ಮಾಡುತ್ತೆ. ಇದು ಲಾಸ್ಟ್ ಗೆ ಯೂಸ್ ಮಾಡ್ತಾರೋ ಮೆಡಿಸಿನ್ ಬಂದು ಕಿಂಗ್ ಫಿಶರ್. ಇದರಿಂದ ಆಗೋ ಬೆನಿಫಿಟ್ ಏನಂತಂದ್ರೆ ಗಿಡದಲ್ಲಿ ಏನಾದ್ರು ರೆಂಬೆ ಕೊಂಬೆಗಳು ಮುರಿದೋಗಿದ್ರೆ ಆ ಜಾಗದಲ್ಲಿ ಹೊಸ ಸುಳಿ ಬರೋ ತರ ಮಾಡುತ್ತೆ, ಹಾಗೆ ಗಿಡದಲ್ಲಿ ಜಾಸ್ತಿ ಮಟ್ಟದಲ್ಲಿ ಮಗು ಬಿಡೋ ತರ ಮಾಡುತ್ತೆ. ಇದ್ರ ಜೊತೆಗೆ ಗಿಡದಲ್ಲಿರೋ ಎಲೆ ಯಾವಾಗ್ಲೂ ಹಸಿರಾಗಿ ಇರೋ ತರ ಕಾಪಾಡುತ್ತೆ. ಇಷ್ಟು ಮೆಡಿಸಿನ್ಗೂ ನಾವು 1990 ರೂಪಾಯಿ ಕೊಟ್ಟಿದೀವಿ. ನಾವು ಈ ಮೆಡಿಸಿನ್ ತಗೋ ಬಂದಿದ್ದು ಹೊಸಕೋಟೆನಿಂದ. ಇವಾಗ ಹೇಳಿದಷ್ಟು ಮೆಡಿಸಿನ್ ತಗೊಂಡೋಗಿ 200 ಲೀಟರ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ತೀವಿ. ಬನ್ನಿ ಇವಾಗ ಒಂದೊಂದೇ ಮೆಡಿಸಿನ್ ಹಾಕೋದು ತೋರಿಸ್ಕೊಂಡು ಹೋಗ್ತೀನಿ. ಇವಾಗ ಹಾಕಿರೋ ಅಷ್ಟು ಮೆಡಿಸನ್ನ ನೀಟಾಗಿ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ. ಯಾವಾಗ್ಲೂ ನೀವು ಮೆಡಿಸಿನ್ ಸ್ಪ್ರೈ ಮಾಡೋಕ್ಕಿಂತ ಮುಂಚೆ ಗಿಡದಲ್ಲಿ ನೀರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಮೆಡಿಸಿನ್ ಸ್ಪ್ರೈ ಮಾಡಿ. ಗಿಡದ ಮೇಲೆ ನೀರಿದ್ದಾಗ ನೀವು ಮೆಡಿಸಿನ್ ಸ್ಪ್ರೈ ಮಾಡಿದ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ. ಆದಷ್ಟು ಸ್ವಲ್ಪ ಬಿಸಿಲು ಬಂದಿದ್ದಾದ್ಮೇಲೆ ನೀವು ಮೆಡಿಸಿನ್ ಸ್ಪ್ರೈ ಮಾಡಬೇಕು ಗಿಡಕ್ಕೆ. ಜೊತೆಗೆ ನಾವು ಸ್ಪ್ರೈ ಮಾಡ್ತಾರೋ ಮೆಡಿಸನ್ ಗಿಡದ ಮೇಲೆ ಹನಿ ಹನಿ ಆಗಿ ಕುತ್ಕೊಬೇಕು. ಯಾವುದೇ ಕಾರಣಕ್ಕೂ ಮೆಡಿಸಿನ್ ಎಲೆಯಿಂದ ಸೋರ್ಬಾರ್ದು.
ರೋಸ್ ಗಿಡಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡಿದ್ದೆಲ್ಲ ಆದ್ಮೇಲೆ ಇನ್ನು ಮೆಡಿಸಿನ್ ಉಳ್ಕೊಂಡಿದೆ ಅಂತಂದ್ರೆ ಆ ಮೆಡಿಸಿನ್ ತಗೊಂಡೋಗಿ ನೀವು ಸುತ್ತಮುತ್ತ ಬೆಳ್ಕೊಂಡ್ರು ಬೆಳೆಗಳಿಗೆ ಸ್ಪ್ರೇ ಮಾಡಿ, ಅವಾಗ ಅದರಿಂದ ಬರೋ ರೋಗ ಎಲ್ಲಾನು ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ 15 ಡೇಸ್ ಆದ್ಮೇಲೆ ಗಿಡ ಯಾವ ರೀತಿ ಬೆಳವಣಿಗೆ ಆಗಿದೆ, ಯಾವ ತರ ಮಗ್ಗು ಬರ್ತಾ ಇದೆ, ಹೂವು ಬರ್ತಾ ಇದೆ ಅಂತ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಟಾಟಾ, ಬೈ ಬೈ.